ಕೋಲಾರದ ಕೆಜಿಎಫ್ ನಲ್ಲಿ ರೌಡಿ ಶೀಟರ್ ಬಂಧನ ಪ್ರಕರಣ ನಡೆದಿತ್ತು. ಮೊನ್ನೆ ಮದುವೆ ಮನೆಯಿಂದಾನೆ ಸಬ್ ಇನ್ಸ್ಪೆಕ್ಟರ್ ಈ ರೌಡಿ ಶೀಟರ್ನನ್ನ ಎತ್ತಾಕೊಂಡು ಹೋಗಿತ್ತು. ಬಂಧನದ ವೇಳೆ ಸಬ್ ಇನ್ಸ್ಪೆಕ್ಟರ್ಗೆ ಈ ರೌಡಿ ಶೀಟರ್ ಆವಾಜ್ ಹಾಕಿರುವಂತಹ ಎಕ್ಸ್ಕ್ಲೂಸಿವ್ ಆದಂತಹ ವಿಡಿಯೋ ನ್ಯೂಸ್ 18 ಈಗ ಲಭ್ಯ ಆಗಿದೆ. ಆವಾಜ್ ಹಾಕಿದ್ದ ರೌಡಿ ಶೀಟರ್ ಸ್ಟ್ಯಾನ್ಲಿ ಪೊಲೀಸ್ ಯೂನಿಫಾರ್ಮ್ ಕಳಿಸಿ ಬರ್ತೀಯಾ ಅಂತ ಪಬ್ಲಿಕ್ ಪ್ಲೇಸ್ ಅಲ್ಲಿ ಸಬ್ ಇನ್ಸ್ಪೆಕ್ಟರ್ಗೆ ಈ ರೀತಿಯಾಗಿ ಮಾತನಾಡಿದ್ದ. ನೀನು ಒಬ್ಬನಿಗೆ ಹುಟ್ಟಿದ್ರೆ ನಿನ್ನ ಡ್ರೆಸ್ ಬಿಚ್ಚಿ ಬಾ, ನಾನೇನು ಅಂತ ತೋರಿಸ್ತೀನಿ ಬಾ ಅಂತ ಆವಾಜ್ ಹಾಕಿದ್ದ ಈ ಸ್ಟ್ಯಾನ್ಲಿ ರೌಡಿ ಶೀಟರ್. ಸ್ಟ್ಯಾನ್ಲಿ ಜೊತೆ ಇನ್ಸ್ಪೆಕ್ಟರ್ ಮಂಜುನಾಥ್ ವಾಗ್ವಾದವನ್ನು ನಡೆಸಿದ್ರು. ಅದೇ ಮದುವೆಯ ಹಾಲ್ನಲ್ಲಿ, ಮಂಟಪದ ಹಾಲ್ನಲ್ಲಿ. ನೀನು ಒಬ್ಬನಿಗೆ ಹುಟ್ಟಿದ್ರೆ ನಿನ್ನ ಡ್ರೆಸ್ ಬಿಚ್ಚಿ ಬಾ, ನಾನೇನಂತ ನಿನಗೆ ಒಂದು ಕೈ ತೋರಿಸ್ತೀನಿ ಅಂತ ಸಬ್ ಇನ್ಸ್ಪೆಕ್ಟರ್ಗೆ ಈ ರೌಡಿ ಶೀಟರ್ ಸ್ಟ್ಯಾನ್ಲಿ ಆವಾಜ್ ಹಾಕಿದ್ದ. ಆ ಎಕ್ಸ್ಕ್ಲೂಸಿವ್ ಆದಂತಹ ವಿಡಿಯೋ ನ್ಯೂಸ್ 18ಗೆ ಲಭ್ಯ ಆಗಿದೆ. ಮದುವೆ ಮನೆಯಿಂದ ಮೊನ್ನೆ ತಾನೆ ರೌಡಿ ಶೀಟರ್ ಸ್ಟ್ಯಾನ್ಲಿಯನ್ನ ಈ ರೀತಿಯಾಗಿ ಎತ್ತಾಕೊಂಡು ಹೋಗಿತ್ತು. ಅಲ್ಲಿ ಒಂದಿಷ್ಟು ವಾಗ್ವಾದಗಳಾಗಿತ್ತು. ಸಬ್ ಇನ್ಸ್ಪೆಕ್ಟರ್ ಯೂನಿಫಾರ್ಮ್ ಅಲ್ಲಿ ಇರುವಂತಹ ಹಿರಿಯ ಅಧಿಕಾರಿಗೆ ಈತ ಯಾವ ರೀತಿಯಾಗಿ ಮಾತನಾಡಿದ್ದ ಅಂದ್ರೆ, ಒಂದು ಕೈ ನೋಡ್ಕೋತೀನಿ ಬಾ ಅಂತ ಎಚ್ಚರಿಸಿದ. ಈ ರೀತಿ ಮಾತಾಡ್ತಾ ಇದ್ದಾಗ ವಾಗ್ವಾದ ಶುರುವಾಗಿ ಅದಾದ್ಮೇಲೆ ಸ್ಟ್ಯಾನ್ಲಿಯನ್ನ ರೌಡಿ ಶೀಟರ್ನನ್ನ ಆಂಡರ್ಸನ್ ಪೇಟೆ ಪೊಲೀಸರು ಬಂಧನ ಮಾಡಿಕೊಂಡು ಅಲ್ಲಿಂದ ಪೊಲೀಸ್ ಜೀಪ್ನಲ್ಲಿ ಎತ್ತಾಕೊಂಡು ಹೋಗ್ತಾರೆ. ಇದು ಎತ್ತಾಕೊಂಡು ಹೋಗ್ತಾ ಇರುವಂಥ ದೃಶ್ಯ ಮತ್ತೊಂದು ಭಾಗದಲ್ಲಿ ನಾವು ನೋಡ್ತಾ ಇದ್ದೀವಿ. ಮದುವೆ ಮಂಟಪದಲ್ಲಿ ಕೋಲಾರದ ಕೆಜಿಎಫ್ ನಲ್ಲಿ ಮೊನ್ನೆ ತಾನೇ ನಡೆದಿತ್ತು ಈ ಒಂದು ಘಟನೆ. ಆದರೆ ಈ ವಿಡಿಯೋ ಈಗ ನ್ಯೂಸ್ 18ಗೆ ಲಭ್ಯ ಆಗಿದೆ. ಸಬ್ ಇನ್ಸ್ಪೆಕ್ಟರ್ ಜೊತೆ ಈತ ಆತನನ್ನ ಕರೆದುಕೊಂಡು ಬರೋಕೆ ಹೋದಂಥ ಸಂದರ್ಭದಲ್ಲಿ ಮಾತನಾಡಿದಂಥ ರೀತಿ ಇದು. ನೀನು ಒಬ್ಬಪ್ಪನಿಗೆ ಹುಟ್ಟಿದ್ರೆ ನಿನ್ನ ಮೈ ಮೇಲಿರೋ ಡ್ರೆಸ್ ಯೂನಿಫಾರ್ಮ್ ಅನ್ನ ಬಿಚ್ಚಿಟ್ಟು ಬಾ, ನಾನೇನಂತ ತೋರಿಸ್ತೀನಿ ಅಂತ ರೌಡಿ ಶೀಟರ್ ಸ್ಟ್ಯಾನ್ಲಿ ಆವಾಜ್ ಹಾಕಿದ್ದ. ಈತನನ್ನ ಗಡಿಪಾರು ಮಾಡಲಾಗಿತ್ತು ಕಲಬುರಗಿಗೆ. ರೌಡಿ ಶೀಟರ್ ಆದ ಕಾರಣಕ್ಕಾಗಿ ಗಡಿಪಾರು ಮಾಡಲಾಗಿತ್ತು. ಅದೇನೋ ವಿನಾಯಿತಿ ಕೇಳಿಕೊಂಡು ಸಂಬಂಧಿಕರ ಮದುವೆಗೆ ಈತ ಬಂದಿದ್ದ. ಆ ಸಂದರ್ಭದಲ್ಲಿ ಈ ವಿಚಾರ ಕೋಲಾರದ ಕೆಜಿಎಫ್ ಪೊಲೀಸರಿಗೆ ಗೊತ್ತಾಗುತ್ತೆ, ಆಂಡರ್ಸನ್ ಪೇಟೆ ಪೊಲೀಸರಿಗೆ ಗೊತ್ತಾಗುತ್ತೆ. ರೌಡಿ ಶೀಟರ್ ಇಲ್ಲಿ ಬಂದಿರುವಂಥ ವಿಚಾರ. ಅಲ್ಲಿ ಈತನನ್ನ ಕರೆದುಕೊಂಡು ಹೋಗೋಕೆ ಅಂದರೆ ರೂಲ್ಸ್ ಪ್ರಕಾರವಾಗಿ ಕರೆದುಕೊಂಡು ಹೋಗಿ ಬರ್ತಾರೆ. ಹೀಗೆ ಬಂದಂತಹ ಪೊಲೀಸರಿಗೆ ಒಂದಿಷ್ಟು ಜನ ಸಿಬ್ಬಂದಿಗಳಿದ್ದಾರೆ, ಪೊಲೀಸ್ ಸಿಬ್ಬಂದಿಗಳು, ಕಾನ್ಸ್ಟೇಬಲ್ಸ್ ಇದ್ದಾರೆ, ಸಬ್ ಇನ್ಸ್ಪೆಕ್ಟರ್ ಕೂಡ ಬಂದಿದ್ರು. ಸಬ್ ಇನ್ಸ್ಪೆಕ್ಟರ್ ಇವರಿಗೆ ಮನವರಿಕೆ ಮಾಡಿಕೊಡೋಕೆ ಮುಂದಾಗ್ತಾರೆ, ನೀನು ಬರಬೇಕಪ್ಪ ಸ್ಟೇಷನ್ಗೆ ಅಂತ. ಯಾಕಂದ್ರೆ ಈತ ಗಡಿಪಾರಾಗಿದ್ದು ಕಲಬುರಗಿಗೆ, ಏಕಾಏಕಿಯಾಗಿ ಬಂದಿರುವಂಥ ಕಾರಣಕ್ಕಾಗಿ ಆತನನ್ನು ಕರೆದುಕೊಂಡು ಹೋಗೋದಕ್ಕೆ ಬಂದಿದ್ದು. ಆಗ ಆ ಮದುವೆ ಮಂಟಪದಲ್ಲಿ ನಡೆದಂಥ ವಾಗ್ವಾದ ಇದು. ಪೊಲೀಸರಿಗೆ ಈತ ರೌಡಿ ಶೀಟರ್ ಸ್ಟ್ಯಾನ್ಲಿ ಯಾವ ರೀತಿಯಾಗಿ ಆವಾಜ್ ಹಾಕಿದ್ದ ಅಂದರೆ, ಒಬ್ಬಪ್ಪನಿಗೆ ಹುಟ್ಟಿದ್ರೆ ನೀನು ಮೈ ಮೇಲಿರೋ ಡ್ರೆಸ್ ಬಿಚ್ಚಿ ಬಾ, ಅಂದರೆ ಯೂನಿಫಾರ್ಮ್ ಬಿಚ್ಚಿ ಬಾ, ನಾನೇನಂತ ತೋರಿಸ್ತೀನಿ ಅಂತ ಆವಾಜ್ ಹಾಕಿದ್ದ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಘುರಾಜ್ ಸಂಪರ್ಕದಲ್ಲಿದ್ದಾರೆ. ರಘುರಾಜ್, ಈ ಎಕ್ಸ್ಕ್ಲೂಸಿವ್ ಆದಂಥ ವಿಡಿಯೋ ನೋಡ್ತಾ ಇದ್ದೀವಿ. ರಘುರಾಜ್, ಮೊನ್ನೆ ತಾನೇ ಆದಂತಹ ಘಟನೆ ಇದು. ಬಟ್ ಈತ ಏನು ರೌಡಿ ಶೀಟರ್ ಸ್ಟ್ಯಾನ್ಲಿ ಇದ್ದಾನೆ, ಪೊಲೀಸ್ ಅಧಿಕಾರಿಗಳಿಗೂ ಕೂಡ ಕಿಮ್ಮತ್ತು ಕೊಡದಂಥ ರೀತಿಯಲ್ಲಿ ಮಾತನಾಡಿರುವಂಥದ್ದು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಏನೆಲ್ಲ ವಿಚಾರಗಳು ಸದ್ಯಕ್ಕೆ ಗೊತ್ತಾಗ್ತಾ ಇದೆ? ಅರುಣ್, ಏನು ಕೋಲಾರ ಜಿಲ್ಲೆ ಕೆಜಿಎಫ್ ನ ಒಂದು ಆಂಡರ್ಸನ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈತ ಏನು ಸ್ಟ್ಯಾನ್ಲಿ ಅನ್ನೋರು ರೌಡಿ ಶೀಟರ್ ಆಗಿರ್ತಾರೆ. ಇವರನ್ನ ಮೇ 2ರಂದು ಕಲಬುರಗಿ ಜಿಲ್ಲೆಗೆ ಒಂದು ಗಡಿಪಾರನ್ನ ಮಾಡಿರ್ತಾರೆ. ಆದ್ರೆ ಅವರ ಮಗಳ ಮದುವೆ ಇರುವಂತಹ ಕಾರಣಕ್ಕಾಗಿ ಏನು ಮೇ 16ರಿಂದ 25ರವರೆಗೂ ಅಂದ್ರೆ 10 ದಿನಗಳ ಕಾಲ ಈ ಒಂದು ಗಡಿಪಾರಿಗೆ ಒಂದು ವಿನಾಯಿತಿಯನ್ನು ಪಡ್ಕೊಂಡು ಏನು ಸ್ಟ್ಯಾನ್ಲಿ ಅವರು ಕೆಜಿಎಫ್ ನಗರಕ್ಕೆ ಬಂದಿರ್ತಾರೆ ಮದುವೆ ಕಾರಣಕ್ಕಾಗಿ. ಆದ್ರೆ ಅವರ ಮೇಲೆ ಮತ್ತೆ 2 ಪ್ರಕರಣಗಳು ದಾಖಲಾಗಿರುವಂತಹ ಕಾರಣಕ್ಕಾಗಿ ಅವರನ್ನ ವಿಚಾರಣೆಗೆ ಕರೆದಂತ ಸಮಯದಲ್ಲಿ ಅವರು ಏನು ಠಾಣೆಗೆ ಬರೋದಿಲ್ಲ. ಹಾಗಾಗಿ ಅವರನ್ನ ವಶಕ್ಕೆ ಪಡೆಯೋದಕ್ಕೆ ಅಂದ್ರೆ ಅವರನ್ನ ಬಂಧನ ಮಾಡುವಂತ ನಿಟ್ಟಿನಲ್ಲಿ ಆಂಡರ್ಸನ್ ಪೇಟೆ ಪೊಲೀಸರು ಮುಂದಾಗ್ತಾರೆ. ಆದ್ರೆ ಅವರ ಮಗಳ ಒಂದು ಮದುವೆ ನಡೀತಾ ಇರುತ್ತೆ, ಸೆಂಟ್ ಜೋಸೆಫ್ ಚರ್ಚ್ ಅಲ್ಲಿ ಮದುವೆ ಆಗ್ತಾ ಇರುತ್ತೆ. ಅಲ್ಲಿ ಹೋದಂತ ಸಮಯದಲ್ಲಿ ಪೊಲೀಸರು ನಿಮ್ಮನ್ನ ವಿಚಾರಣೆಗೆ ಕರೆದಿದ್ದಾರೆ, ಅವ್ರು ನೀವು ಬನ್ನಿ ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಅವರಿಗೆ ಒಂದು ಮಾಹಿತಿಯನ್ನು ಕೊಟ್ಟರು ಕೂಡ ಅವರು ದಿಮಾಕು ಪ್ರದರ್ಶನವನ್ನು ಮಾಡಿರುವಂತಹ ಒಂದು ಆರೋಪ ಕೇಳಿ ಬಂದಿರತಕ್ಕಂಥದ್ದು. ಸದ್ಯ ಏನು ನಾವು ವಿಡಿಯೋದಲ್ಲಿ ಗಮನಿಸ್ತಾ ಇರುವಂತಾನೆ ಪೊಲೀಸ್ ಅಧಿಕಾರಿಗೆ ನೀನು ಬಟ್ಟೆ ಅಂದ್ರೆ ಈ ಹಾಕಿರ್ತಕ್ಕಂಥ ಯೂನಿಫಾರ್ಮ್ ಅನ್ನ ಕಳಿಸಿ ಬಾ, ನಾನು ನಿನ್ನ ಒಂದು ಕೈ ನೋಡ್ಕೊಳ್ತೀನಿ ಅಂತಕ್ಕಂಥ ನಿಟ್ಟಿನಲ್ಲಿ ಅವರಿಗೆ ಒಂದು ಆವಾಜ್ ಹಾಕಿರ್ತಕ್ಕಂಥ ವಿಡಿಯೋ ಕೂಡ ಈಗ ಲಭ್ಯ ಆಗಿರ್ತಕ್ಕಂಥದ್ದು. ಆದ್ರೆ ಅವರ ಸ್ಟ್ಯಾನ್ಲಿ ಅವರನ್ನ ಈಗಾಗಲೇ ಅವರನ್ನ ಬಂಧನ ಮಾಡಿ ಅವ್ರ ಮೇಲೆ ಮತ್ತೆ 2 ಪ್ರಕರಣಗಳನ್ನು ಕೂಡ ದಾಖಲು ಮಾಡಿರ್ತಕ್ಕಂಥದ್ದು. ಪೊಲೀಸರ ಮೇಲೆ ಹಲ್ಲೆ ಯತ್ನ ಜೊತೆಗೆ ಅವರಿಗೆ ಬೆದರಿಕೆಯನ್ನು ಹಾಕಿರುವಂತಹ ಆರೋಪದಲ್ಲಿ
ಅವರ ಮೇಲೆ ಮತ್ತೆ 2 ಪ್ರಕರಣ ಕೂಡ ದಾಖಲಾಗಿರತಕ್ಕಂಥದ್ದು. ಈಗಾಗಲೇ ಅವರ ಮೇಲೆ 10 ಪ್ರಕರಣಗಳು ದಾಖಲಾಗಿದೆ. ಜೊತೆಗೆ 2 ಪ್ರಕರಣದಲ್ಲಿ ಅವರು ಆರೋಪಿ ಅಂತಲೂ ಕೂಡ ಈಗಾಗಲೇ ಕೋರ್ಟ್ ಒಂದು ತೀರ್ಪನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಇದೀಗ ವಿಡಿಯೋ ಕೂಡ ವೈರಲ್ ಆಗ್ತಾ ಇದೆ. ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇರತಕ್ಕಂಥ ವಿಡಿಯೋದಲ್ಲಿ ಏನು ಇವರೇ ಸ್ಟಾನ್ಲಿ ಅವರೇ ಪೊಲೀಸರಿಗೆ ಒಂದು ಆವಾಜನ್ನು ಹಾಕಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಪ್ರಕರಣ ಕೂಡ ದಾಖಲಾಗಿರ್ತಕ್ಕಂಥದ್ದು. ಆದ್ರೆ ಸ್ಟಾನ್ಲಿ ಅವರ ಸಂಬಂಧಿಕರು ಹೇಳುವಂತೆ ಪೊಲೀಸರೇ ಸ್ಟಾನ್ಲಿ ಅವರ ಮೇಲೆ ವಿನಾಕಾರಣ ಅವರ ಮೇಲೆ ಸುಳ್ಳು ಪ್ರಕರಣಗಳನ್ನ ದಾಖಲು ಮಾಡಿ ಅವರನ್ನ ಒಂದು ಕಾನೂನಿನ ಒಂದು ಇಕ್ಕಟ್ಟಿಗೆ ಸಿಲುಕಿಸುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಜೊತೆಗೆ ಅವರು ಗಡಿಪಾರಾಗಿದ್ದು ಕೂಡ ವಿನಾಯಿತಿಯನ್ನು ಪಡ್ಕೊಂಡು ಬಂದ್ರು ಕೂಡ ಇಲ್ಲೂ ಕೂಡ ಅವರಿಗೆ ನೆಮ್ಮದಿಯಿಂದ ಇರ್ಲಿಕ್ಕೆ ಬಿಡ್ತಾರೆ. ಜೊತೆಗೆ ಮಗಳ ಮದುವೆ ಒಂದು ಕಾರ್ಯಕ್ರಮಕ್ಕೆ ನುಗ್ಗಿ ಅವರನ್ನ ದರದರನ್ನು ಎಳೆದಿದ್ದಾರೆ. ಎಲ್ಲವೂ ಕೂಡ ಕಾನೂನು ಬಾಹಿರ ಚಟುವಟಿಕೆಗಳನ್ನು ಕೂಡ ಪೊಲೀಸರು ಕೂಡ ಮಾಡ್ತಾ ಇದ್ದಾರೆ. ಹಾಗಾಗಿ ಪೊಲೀಸರ ವಿರುದ್ಧನೇ ನಾವು ಖಂಡಿತ ಮುಂದೆ ದೂರನ್ನು ಕೊಡ್ತೀವಿ ಅಂತಕ್ಕಂಥ ಒಂದು ಮಾತನ್ನು ಕೂಡ ಅವರ ಸಂಬಂಧಿಕರು ಹೇಳ್ತಾ ಇರ್ತಕ್ಕಂಥದ್ದು. ಅರುಣ್, ಥ್ಯಾಂಕ್ ಯು ರಘುರಾಜ್ ಡೀಟೇಲ್ಸ್ಗೆ. ಮರ್ಯಾದೆ ಕೊಟ್ಟು ಮಾತಾಡೋ ಮರ್ಯಾದೆ ಕೊಟ್ಟು ಮಾತಾಡೋ ಮರ್ಯಾದೆ ಕೊಟ್ಟು